ಹೇ ರಾಮ, ನಿನಗಿಂತ ನಿನ್ನ ನಾಮವೇ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದೆ. ಯಾಕೆ ಗೊತ್ತಾ? ನಮ್ಮೆಲ್ಲರನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ರಾಮ ತಾರಕ ಮಂತ್ರವನ್ನು ನಮ್ಮೆಲ್ಲರಿಗೂ ಧಾರೆ ಎರೆದು ಮೋಕ್ಷಕ್ಕೆ ನಮ್ಮೆಲ್ಲರಿಗೂ ಕಳಿಸ್ತಾನೆ. 2 ಮಿನಿಟ್ಸಲ್ಲಿ ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಸಾಧ್ಯನಾ? ಅಡ್ಡಪಟ್ಟಿ ಉದ್ದಪಟ್ಟಿಗೆ ಕಿತ್ತಾಡೋದು ಇಲ್ಲಿ ಮಾತ್ರ, ಅಲ್ಲಿ ಆ ಥರ ಕಿತ್ತಾಟಗಳೇನೂ ಇಲ್ಲ. ಆತನ ಅವತಾರದ ಸುದ್ದಿ ನಮ್ಮ ಕೈಲಾಸ ಪರ್ವತದಲ್ಲಿ ಕೂತಿರುವಂತಹ ಆದಿಯೋಗಿಗೆ ಬಂದು ಮುಟ್ಟಿದೆ. ಆತ ತುಂಬ ಬೇಗ ಹೋಗಿ ನೋಡಬೇಕು ಅಂತ ಹಾಗೇ ಬಂದುಬಿಡ್ತಾನೆ. ಚಿತಾಭಸ್ಮವನ್ನು ಆತ ತನ್ನ ಶರೀರದಲ್ಲಿ ಹಚ್ಕೊಂಡಿದ್ದಾನೆ. ನಾನು ಕಥಾ ವಾಚನವನ್ನು ಮಾಡ್ತಾ ಇದ್ದೀನಿ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಶ್ರವಣವನ್ನು ಮಾಡ್ತಾ ಇದ್ದೀರಾ, ಕಥಾ ಶ್ರವಣವನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ದಾಸರು ಬರೀತಾರೆ, ಶ್ರವಣವಿ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನಾ ದಹನಾ. ಆ ಪವಮಾನನಿಂದಲೇ ನಾವಿವತ್ತು ಶ್ರವಣವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು. ಹಾಗಾಗಿ ಆತನಿಗೆ ನಮ್ಮ ನಮಸ್ಕಾರವನ್ನು ಸಲ್ಲಿಸೋಣ. ಕಾಶಿಯಲ್ಲಿ ಆತ ಕೂಡ ತುಳಸಿದಾಸರಿಗೆ ಅದ್ಭುತವಾಗಿ ದರ್ಶನವನ್ನು ಕೊಟ್ಟಂತಹ ಕ್ಷೇತ್ರ. ಇವತ್ತಿಗೂ ಕಾಶಿಯಲ್ಲಿ ಒಂದು ಮಂದಿರ ಇದೆ. ಯಾಕೆ ನಾವು ರಾಮನಾಮದಿಂದ ಶುರು ಮಾಡಿದ್ವಿ ಅಂದರೆ, ಇವಾಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಾದ ಹಾಗೆ ರಾಮ ತಾರಕ ನಾಮ. ಅಂದರೆ ತುಳಸಿದಾಸರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಹೇ ರಾಮ, ನಿನಗಿಂತ ನಿನ್ನ ನಾಮವೇ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದೆ. ಯಾಕೆ ಗೊತ್ತಾ? ರಾಮ ಯಾವ ಕ್ಷೇತ್ರಕ್ಕೆ ರಾಜ ಆಗಿದ್ದ? ಏನ್ರಿ ಇದು, ಮೊನ್ನೆ ತಾನೇ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಯಾವ ಕ್ಷೇತ್ರಕ್ಕೆ ರಾಮ ರಾಜ? ಅಯೋಧ್ಯಾಪುರಿಗೆ ರಾಮ ರಾಜ. ರಾಮ ಅಯೋಧ್ಯಾಪುರಿಗೆ ಮಾತ್ರ ರಾಜ. ಆದರೆ ರಾಮನಾಮ ಸಂಪೂರ್ಣ ವಿಶ್ವದಲ್ಲಿರೋ ಎಲ್ಲ ಭಕ್ತರ ಹೃದಯದಲ್ಲಿ ರಾಜ್ಯವನ್ನು ಮಾಡ್ತಾ ಇದೆ. ಹಾಗಾಗಿ ರಾಮನಾಮ ಶ್ರೀರಾಮನಿಗಿಂತ ಶ್ರೇಷ್ಠ. ರಾಮ ನಮ್ಮ ಭರತ ವರ್ಷದಿಂದ ಲಂಕೆಯವರೆಗೂ ಸೇತುವೆಯನ್ನು ಕಟ್ಟಿದ. ರಾಮನಾಮ ಈ ಭೂಲೋಕದಿಂದ ಮೋಕ್ಷಲೋಕದವರೆಗೂ ಸೇತುವೆಯನ್ನು ಕಟ್ಟುತ್ತೆ. ಹಾಗಾಗಿ ರಾಮನಾಮ ಶ್ರೀರಾಮನಿಗಿಂತಲೂ ಶ್ರೇಷ್ಠ. ಭಗವಂತನಿಗಿಂತ ಶ್ರೇಷ್ಠವಾದದ್ದು ಯಾವುದಾದ್ರೂ ಇದ್ದರೆ ಅದು ಆತನ ನಾಮ ಮಾತ್ರ. ಇವಾಗ ತಾರಕ ಅಂದರೆ ಈ ಜನ್ಮ ಮೃತ್ಯು ಜರಾ ವ್ಯಾಧಿ ಅನ್ನೋದು ನಾವೆಲ್ಲರೂ ಸಿಕ್ಕಾಕೊಂಡಿರುವಂತಹ ಸಾಗರ. ನಮ್ಗೆ ಯಾರಿಗೂ ಸ್ವಿಮ್ಮಿಂಗ್ ಬರೋದಿಲ್ಲ, ಯಾರೂ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ಸ್ ಇಲ್ಲ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ, ಇಲ್ಲಿಯ ಸಮುದ್ರಗಳಲ್ಲಿ ಮಾಡಬಹುದು, ಆದರೆ ಭವಸಾಗರದಲ್ಲಿ ಯಾರಿಗೂ ಸ್ವಿಮ್ಮಿಂಗ್ ಬರೋದಿಲ್ಲ. ಆ ಸ್ವಿಮ್ಮಿಂಗ್ ಬರದೇ ಇದ್ರೂ ಕೂಡ ವಿಶ್ವನಾಥ ನಮ್ಮೆಲ್ಲರನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ರಾಮ ತಾರಕ ಮಂತ್ರವನ್ನು ನಮ್ಮೆಲ್ಲರಿಗೂ ಧಾರೆ ಎರೆದು ಮೋಕ್ಷಕ್ಕೆ ನಮ್ಮೆಲ್ಲರಿಗೂ ಕಳಿಸ್ತಾನೆ. ಹಾಗಾಗಿ ರಾಮನಾಮದಿಂದ ನಾವೆಲ್ಲರೂ ಶುರು ಮಾಡಿದ್ವಿ. ನಾವು ಪ್ರವಚನ ಮಾಡೋದಕ್ಕೆ ಮುಂಚೆ ಎಷ್ಟು ಚೆನ್ನಾಗಿ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿದರು. ಅದರಲ್ಲಿ ಕೂಡ ಪಾರ್ವತಿ ಮಾತೆ ಜಗನ್ಮಾತೆ ಕೇಳ್ತಾರೆ, ಕೇನೋಪಾಯೇನ ಲಘುನಾ ವಿಷ್ಣೋರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈ ನಿತ್ಯಂ ಶ್ರೋತುಂ ಇಚ್ಛಾಮ್ಯಹಂ ಪ್ರಭೋ. ಏನಾದರೂ ಉಪಾಯ ಇದೆಯಾ? ನಾನು ಇಷ್ಟು ಹೊತ್ತು ಕೂತ್ಕೊಂಡು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡೋದಕ್ಕೆ ಕಷ್ಟ ಆಗಬಹುದು. ಹಾಗಾಗಿ ಲಘುವಾಗಿ ಬೇಗ, ನಮ್ಗೆ ಯಾವಾಗಲೂ ಕೂಡ 2 ಮಿನಿಟ್ಸ್ ಮ್ಯಾಗಿ ಮಾಡಿ ಅಭ್ಯಾಸ. ಹಾಗಾಗಿ 2 ಮಿನಿಟ್ಸಲ್ಲಿ ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಸಾಧ್ಯನಾ ಅಂತ ಪಾರ್ವತಿ ಮಾತೆ ಕೇಳ್ತಾಳೆ. ಖಂಡಿತ ಸಾಧ್ಯ ಅಂತ ವಿಶ್ವನಾಥ ಹೇಳ್ತಾರೆ. ಹೇಗೆ? ನೀವೆಲ್ಲರೂ ನನ್ನ ಜೊತೆ ಹೇಳ್ತೀರಾ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ 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 ಅಂತ ಹೇಳಿಬಿಟ್ರೆ ವಿಷ್ಣುವಿನ 1000 ನಾಮಗಳನ್ನು ಹೇಳಿದಂತಹ ಫಲ ಇದೆಯಂತೆ. ಅಷ್ಟು ಇಷ್ಟ ನೋಡಿ ವಿಶ್ವನಾಥಿಗೆ ರಾಮನ ಕಂಡ್ರೆ, ರಾಮನ ನಾಮದ ಕಂಡ್ರೆ ಅಷ್ಟು ಇಷ್ಟ. ನಾವು ಯಾವಾಗಲೂ ಕೂಡ ಅಡ್ಡಪಟ್ಟಿ ಉದ್ದಪಟ್ಟಿಗೆ ಕಿತ್ತಾಡೋದು ಇಲ್ಲಿ ಮಾತ್ರ, ಅಲ್ಲಿ ಆ ಥರ ಕಿತ್ತಾಟಗಳೇನೂ ಇಲ್ಲ. ರಾಮನಿಗೆ ಶಿವನ ಕಂಡ್ರೆ ಪ್ರಾಣ, ಶಿವನಿಗೆ ರಾಮನ ಕಂಡ್ರೆ ಪ್ರಾಣ. ಹಾಗಾಗಿನೇ ನಮ್ಮ ದಕ್ಷಿಣ ಭಾರತದಲ್ಲಿ, ನಮ್ಮ ದೇಶದಲ್ಲಿ 4 ಚಾರ್ ಧಾಮ್ಗಳಂತ ಇದೆ. ಎಲ್ರಿಗೂ ಗೊತ್ತು, ಎಲ್ಲ ಭಕ್ತ ಜನರು ಸೇರಿದ್ದೀವಿ. ಚಾರ್ ಧಾಮ್ಗಳನ್ನ ಹೆಸರನ್ನು ತಗೊಳ್ಳೋಣವಾ? ಉತ್ತರ ಭಾಗದಲ್ಲಿ ಇರೋದು ಯೋಗಿಯ ವೇಷದಲ್ಲಿ ಯೋಗೇಶ್ವರನಾದ
ಬದ್ರಿನಾರಾಯಣ. ಹೇಳಿ, ಬದ್ರಿನಾರಾಯಣ ಸ್ವಾಮಿಗೆ ಜೈ. ನಾವು ಪೂರ್ವ ಭಾಗಕ್ಕೆ ಬಂದರೆ ದೊಡ್ಡ ದೊಡ್ಡ ಕಣ್ಣುಗಳನ್ನು ತೆಕ್ಕೊಂಡು ಕಣ್ಣಿನ ರೆಪ್ಪೆಯನ್ನೂ ಇಟ್ಕೊಳ್ದೆ ನಿರಂತರವಾಗಿ ಭಕ್ತರನ್ನು ನೋಡ್ತಾ ಯಾರು ಆತನ ನಾಮವನ್ನು ಹೇಳ್ತಾರೋ ಅವರನ್ನು ಅಪ್ಪಿಕೊಳ್ಳೋದಕ್ಕೆ ಕಾಯ್ತಾ ಎರಡೂ ಕೈಗಳನ್ನು ಚಾಚ್ತಾ ಜಗನ್ನಾಥ ನಿಂತಿದ್ದಾನೆ. ಅದು ಎರಡನೇ ಧಾಮ. ಜಯ ಜಗನ್ನಾಥ್, ಜೈ ಜಗನ್ನಾಥ್. ದಕ್ಷಿಣ ಭಾರತಕ್ಕೆ ಬಂದರೆ ಇಲ್ಲಿ ವಿಷ್ಣುವಿನ ದೇವಾಲಯ ಇಲ್ಲ. ಯಾರ ದೇವಾಲಯ ಇರೋದು? ರಾಮೇಶ್ವರನ ದೇವಾಲಯ ಇರೋದು. ಶ್ರೀರಾಮ ವಾಲ್ಮೀಕಿ ರಾಮಾಯಣದಲ್ಲೇ ಸೀತೆಗೆ ಹೇಳ್ತಾನೆ, ನೋಡು ಸೀತೆ, ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ಅವರು ಎಲ್ಲ ನೋಡ್ತಾ ಇದ್ದಾರೆ, ವಿಮಾನದಿಂದ ನೋಡ್ತಾ ಇದ್ದಾರೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ, ಅವರಿಗಿಂತ ಉತ್ತಮವಾದ ಕಪಲ್ಲು ನಮ್ಮ ಇತಿಹಾಸದಲ್ಲಿ ಯಾರೂ ಇಲ್ಲ. ಅಷ್ಟು ಉತ್ತಮವಾದ ಕಪಲ್ಲು ರಾಮ ಸೀತೆ. ಇವತ್ತು ನಾವು ಒಬ್ಬ ವ್ಯಕ್ತಿ 10 ದಿನ ಕಾಣಿಸ್ಲಿಲ್ಲ ಅಂದರೆ ಅವ್ರನ್ನ ಮರ್ತೇ ಬಿಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ಸೀತೆಯನ್ನು ರಾವಣ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ. ಆಕೆ ಎಲ್ಲಿದ್ದಾಳೆ ಗೊತ್ತಿಲ್ಲ. ಆಕೆಯ ಲೈವ್ ಲೊಕೇಶನ್ ರಾಮನ ಹತ್ರ ಇಲ್ಲ. ಆಕೆಯನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಯಾವುದು ಫ್ಲೈಟಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. 3,500 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಿ ವಾನರ ಸೈನ್ಯವನ್ನು ಮಾಡಿ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿ ಸೀತೆಯನ್ನು ಕರ್ಕೊಂಡು ಬಂದನಲ್ಲ, ಅವನಿಗಿಂತ ಪ್ರೀತಿಯನ್ನು ಹೆಚ್ಚು ಮಾಡೋರು ಬೇರೆ ಯಾರಿದ್ದಾರೆ? ಹಾಗಾಗಿಯೇ ನಾವು ಸಿಯಾವರ ರಾಮಚಂದ್ರಕಿ ಜಯ ಅಂತ ಸೀತೆಯ ಜೊತೆಗೆ ರಾಮನ ಹೆಸರನ್ನು ಕರೆಯೋದು. ಅವರು ಮೇಲಿಂದ ನೋಡುವಾಗ ಶ್ರೀರಾಮ ಹೇಳ್ತಾನೆ, ನೋಡು ಸೀತೆ, ಇದೇ ಜಾಗದಲ್ಲಿ ನಾನು ಈಶ್ವರನ ಉಪಾಸನೆಯನ್ನು ಮಾಡಿದ್ದೆ. ರಾವಣನನ್ನು ಕೊಲ್ಲೋದಕ್ಕೆ ಮುಂಚೆ ಇಲ್ಲಿ ಈಶ್ವರನ ಉಪಾಸನೆಯನ್ನು ಮಾಡಿದ್ದೆ. ಹಾಗಾಗಿ ರಾಮನಿಂದ ಪೂಜಿಸಲ್ಪಟ್ಟ ಈಶ್ವರ ರಾಮೇಶ್ವರನಾಗಿ ದಕ್ಷಿಣ ಭಾರತದಲ್ಲಿ ಧಾಮವಾಗಿ ನೆಲೆಸಿದ್ದಾರೆ. ಇನ್ನು ಪಶ್ಚಿಮ ಭಾಗದಲ್ಲಿ ದ್ವಾರಕಾಧೀಶನಾಗಿ ರಾಜರೂಪದಲ್ಲಿ ಶ್ರೀಕೃಷ್ಣ ನೆಲೆಸಿದ್ದಾನೆ. ಈ ಚಾರ್ಧಾಮ್ಗಳನ್ನು ನೋಡ್ತಾ ಇದ್ದರೆ ರಾಮನಿಗೆ ಈಶ್ವರನ ಬಗ್ಗೆ ಎಷ್ಟು ಪ್ರೇಮ ಇದೆ ಅಂತ ತಿಳಿಯತ್ತೆ. ಯಾವಾಗಲೇ ಅವತಾರ ಮಾಡಲಿ ಶ್ರೀಮನ್ನಾರಾಯಣ, ನೋಡೋಕ್ಕೆ ಫಸ್ಟ್ ಬರಬೇಕು ಅಂತ ಶಿವ ಕಾಯ್ತಾ ಇರ್ತಾರೆ. ಹಾಗೆ ಒಂದು ಅದ್ಭುತ ಅವತಾರ. ಯಾಕೆ ಅದ್ಭುತ ಅವತಾರ ಅಂತ ಹೇಳಿದೆ ಅಂದರೆ, ಅವತಾರ ಮಾಡಿದ ಕೂಡಲೇ ಭಾಗವತದಲ್ಲಿ ವ್ಯಾಸ ಮಹರ್ಷಿಗಳೇನು ಹೇಳ್ತಾರೆ ಅಂದರೆ, ತಮ್ಮ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವತ ಸಹಸ್ರ ಕುಂತಳಂ ಉದ್ದಾಮ ಕಾಂಚಿಯಂಗದ ಕಂಕಣಾದಿಭೀರ್ ವಿರೋಚಮಾನಂ ವಸುದೇವ ಐಕ್ಷತ ಅಂತ. ಕಂಸನ ಕಾರಾಗೃಹದಲ್ಲಿ ವಸುದೇವ ದೇವಕಿ ನೋಡಿದ ಮೊದಲ ದೃಶ್ಯ ಇದು. ಈ ಬಾಲಕ ಇದ್ದಾನಲ್ಲ, ಈ ಪುಟ್ಟ ಬಾಲಕ ನೋಡೋದಕ್ಕೆ ಮಾತ್ರ ಪುಟ್ಟ ಬಾಲಕ, ಆದರೆ ಅವರೇ ಹೇಳ್ತಿರೋ ಹಾಗೆ ತಮ್ ಅದ್ಭುತಂ ಬಾಲಕಂ. ಅದ್ಭುತ ಅಂದರೆ ಏನರ್ಥ? ನ ಭೂತೋ ನ ಭವಿಷ್ಯತಿ. ಹಿಂದೆನೂ ಈ ಥರ ಯಾರೂ ಇಲ್ಲ, ಮುಂದೆನೂ ಈ ಥರ ಯಾರೂ ಇರಲ್ಲ. ಹಾಗೆ ಬಂದಿದ್ದು ಸಾಕ್ಷಾತ್ ಶ್ರೀಮನ್ನಾರಾಯಣ ಪೂರ್ಣ ಪುರುಷೋತ್ತಮ ದೇವಕಿ ಪುತ್ರ ವಸುದೇವ ಪುತ್ರ. ಬೋಲೋ ಶ್ರೀಕೃಷ್ಣ ಭಗವಾನ್ ಕಿ ಜೈ. ಆತ ಹಾಗೆ ಅವತಾರ ಮಾಡಿ ತಕ್ಷಣ ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ಹೊರಟು ಹೋಗ್ತಾನೆ, ಯಮುನಾ ನದಿಯನ್ನು ಪಾರು ಮಾಡಿಕೊಂಡು. ಅಲ್ಲಿ ಆತನ ತಾಯಿ ಎಷ್ಟು ಅದ್ಭುತ ಆ ತಾಯಿ ಅಂದರೆ, ಅವಳ ಕೈಯಲ್ಲಿ ಇರೋದು ಭಗವಂತ ಪರಬ್ರಹ್ಮ. ಆದರೂ ಕೂಡ ಆಕೆಗೆ ಈತ ಪರಬ್ರಹ್ಮ ಭಗವಂತ ಅವೆಲ್ಲ ನನಗೆ ಗೊತ್ತಿಲ್ಲ, ಇವನು ನನ್ನ ಮಗ ಅಷ್ಟೆ, ಈತ ನನ್ನ ಮಗು ಅಷ್ಟೆ. ಅಷ್ಟೇ ಆಕೆಗೆ ಗೊತ್ತಿರೋದು. ಯಾಕಂದರೆ ಆಕೆಯಲ್ಲಿರೋದು ವಾತ್ಸಲ್ಯ ಭಾವ. ಆ ವಾತ್ಸಲ್ಯ ಭಾವದಿಂದ ಆ ಮಗುವನ್ನು ಆಕೆ ಬೆಳೆಸ್ತಿದ್ದಾಳೆ. ಆತ ಪರಮಪುರುಷ, ದೇವಾದು ದೇವತೆ ಆತ, ಎಲ್ಲ ದೇವತೆಗಳಿಗೂ ಆತ ಪರಮಪುರುಷ. ಆದರೂ ಕೂಡ ಈಕೆ ತನ್ನ ಮಗು ಅಂತ ಆಕೆ ಆತನನ್ನು ಆಡಿಸ್ತಾ ಇದ್ದಾಳೆ. ಹಾಗಾಗಿ ಇವತ್ತು ನಮ್ಮ ಸೌಭಾಗ್ಯ ಏನು ಅಂದರೆ, ನಾನು ಬಂದಿರೋದು ಚನ್ನಪಟ್ಟಣದಿಂದ, ಈತ ಇಬ್ಬರೂ ಕೂಡ ಚನ್ನಪಟ್ಟಣದಿಂದಾನೇ ಇವತ್ತು ಇಲ್ಲಿ ಬಂದಿರೋದು. ನಮ್ಮ ಚನ್ನಪಟ್ಟಣದಲ್ಲಿ ಅಪ್ರಮೇಯ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಅಂಬೇಗಾಲು ಕೃಷ್ಣ ಇದ್ದಾನೆ. ಪುರಂದರದಾಸರು ಅಲ್ಲಿ ಬಂದು ಕೃಷ್ಣನ ನೋಡಿದ ಕೂಡಲೇ ಭಾವೋದ್ವೇಗದಿಂದ ಎಷ್ಟು ಅದ್ಭುತ ರಚನೆಯನ್ನು ಮಾಡ್ತಾರೆ ಅಂದರೆ, ಇವತ್ತಿಗೂ ನಾವೆಲ್ಲರೂ ಕೂಡ ಅದನ್ನು ಕೇಳ್ತಾ ಆನಂದ ಭಾಷ್ಪವನ್ನು ಹರಿಸ್ತೀವಿ. ಅಂತಹ ಅದ್ಭುತ ರಚನೆ ನಮ್ಮ ನಾಡಲ್ಲೇ ಆಗಿದೆ, ಗೊಂಬೆಯ ನಾಡಲ್ಲಿ ಆಗಿದೆ ಅನ್ನೋದು ನಮ್ಮ ಹೆಮ್ಮೆ. ನಾವು ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ
ಪುರಂದರ ವಿಠಲನ ಆಡಿಸಿದಳ ಶೋಧ ಪುರಂದರ ವಿಠಲನ ಆಡಿಸಿದಳ ಶೋಧ ಜಗದೋಧಾರನ ಆಡಿಸಿದಳ ಶೋಧ ಜಗದೋಧಾರನ ಆಡಿಸಿದಳ ಶೋಧ ಜಗದೋಧಾರನ ಆಡಿಸಿದಳ ಶೋಧ ಜಗದೋ ಉದ್ಧಾರನ. ಜಗದೋದ್ಧಾರ, ನಿಗಮೋದ್ಧಾರ, ಆದರೂ ನವನೀತ ಚೋರ. ಆತ ನಿಗಮ ಆಗಮ ಶಾಸ್ತ್ರಗಳನ್ನು ಉದ್ಧಾರ ಮಾಡಿದವನು, ಜಗತ್ತನ್ನೇ ಉದ್ಧಾರ ಮಾಡಿದವನು, ಆದರೂ ನವನೀತವನ್ನು ಕದ್ದವನು. ಆ ನಿಗಮೋದ್ಧಾರ ನವನೀತ ಚೋರನ ಅವತಾರ ಆಗಿದೆ. ಆತನ ಅವತಾರದ ಸುದ್ದಿ ನಮ್ಮ ಕೈಲಾಸ ಪರ್ವತದಲ್ಲಿ ಕೂತಿರುವಂತಹ ಆದಿಯೋಗಿಗೆ ಬಂದು ಮುಟ್ಟಿದೆ. ಆತ ತುಂಬ ಬೇಗ ಹೋಗಿ ನೋಡಬೇಕು ಅಂತ ಹಾಗೇ ಬಂದುಬಿಡ್ತಾನೆ. ಬಂದು ಬಾಗಿಲಿನಲ್ಲಿ ಡಮರುಗದ ಸದ್ದನ್ನು ಮಾಡ್ತಾ ಇದ್ದಾನೆ. ಆ ಸದ್ದನ್ನು ಕೇಳಿಸ್ಕೊಂಡು ಒಳಗಿನಿಂದ ಯಶೋಧ ಮಾತೆ ಬರ್ತಾಳೆ. ಬಂದು ನೋಡಿದರೆ ಒಂದು ಕ್ಷಣ ಅಚ್ಚರಿಯಿಂದ ಹಾಗೆ ನಿಂತು ಬಿಡ್ತಾಳೆ. ಆಕೆಗೆ ಭ್ರಾಂತಿಯಾದಾಗ ಆಗಿಬಿಡುತ್ತೆ. ಯಾಕೆ? ಆತನ ಸ್ವರೂಪ ಹೇಗಿದೆ? ಆ ಸ್ವರೂಪವನ್ನು ನೋಡಿ ಆಕೆಗೆ ತುಂಬ ಭಯ ಆಗಿಬಿಡುತ್ತೆ. ಆತನ್ನು ಕೇಳ್ತಾಳೆ, ಏನು ಬೇಕು ಸ್ವಾಮಿ, ನಾನು ಏನು ದಾನ ಕೊಡಬಹುದು, ಏನು ಸೇವೆ ಮಾಡಬಹುದು ಅಂತ. ಆಕೆ ಹಾಗೆ ಕೇಳಿದಾಗ ಈತ ಹೇಳ್ತಾನೆ, ನನಗೇನು ದಾನ ಬೇಡ ತಾಯಿ, ನಿಮ್ಮ ಮನೆಯಲ್ಲಿ ಒಬ್ಬ ತುಂಬ ಮುದ್ದಾದ ಹುಡುಗ ಅವತಾರ ಮಾಡಿದಾನಂತಲ್ಲ, ಅವನ್ನ ನೋಡಬೇಕು, ಅವನ್ನ ತಂದು ನನ್ನ ಕೈಗೆ ಕೊಟ್ಬಿಡು ಸಾಕು, ನಾನು ಆತನನ್ನು ಆಡಿಸ್ಬೇಕು ಅಂತ ಈತ ಕೇಳ್ಕೊಳ್ತಾ ಇದ್ದಾನೆ. ಆಕೆಗೆ ಭಯ. ಯಾಕಂದರೆ ಆತ ಹೇಗೆ ಬಂದಿದ್ದಾನೆ? ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ, ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ಕೊರಳಲ್ಲಿ ಭಸ್ಮವನ್ನು, ರುದ್ರಾಕ್ಷವನ್ನು ಧರಿಸಿದ್ದಾನೆ. ಯಾವ ಭಸ್ಮವನ್ನು? ಸತ್ತ ಹೆಣಗಳನ್ನು ಸುಟ್ಟಿದ ಭಸ್ಮವನ್ನು, ಚಿತಾಭಸ್ಮವನ್ನು ಆತ ತನ್ನ ಶರೀರದಲ್ಲಿ ಹಚ್ಕೊಂಡಿದ್ದಾನೆ. ಒಂದು ವಾಸುಕಿ ಸರ್ಪ ಹೀಗೆ ಆಡ್ತಾ ಇದೆ. ಆ ವಿಷದ ನಾಲಿಗೆಯನ್ನು ಹೊರಗೆ ತೆಗೆದು ಅಂತ ಇದೆ. ತಲೆಯ ಮೇಲೆ ಜಟೆ ಯಾವಾಗ ಆಗತ್ತೆ? ತುಂಬ ವರ್ಷಗಳವರೆಗೂ ಕೂದಲನ್ನು ಬಾಚಲೇ ಇಲ್ಲ ಅಂದರೆ ಜಟೆ ಆಗಿಬಿಡುತ್ತೆ. ಆ ಜಟೆಯಿಂದ ಯಾವುದೋ ನೀರು ಬೇರೆ ಹರಿತಾ ಇದೆ, ಅಲ್ಲೊಂದು ಚಂದ್ರನ ಬೇರೆ ಸಿಕ್ಕಾಕೊಂಡಿದ್ದಾನೆ. ಇನ್ನು ಬಟ್ಟೆ ಅಂತ ಆತ ಏನು ಹಾಕ್ಕೊಂಡಿರೋದು? ಸತ್ತ ಗಜದ ಅಂಬರವನ್ನು ಆತ ಹಾಕ್ಕೊಂಡಿದ್ದಾನೆ. ಒಂದು ಚರ್ಮವನ್ನು, ಆನೆಯ ಚರ್ಮವನ್ನು ಆತ ಹಾಕ್ಕೊಂಡಿದ್ದಾನೆ, ಅದರ ಮೇಲೆ ಹುಲಿಯ ಚರ್ಮ ಬೇರೆ. ಇದನ್ನೆಲ್ಲ ನೋಡಿದ ಮೇಲೆ ಆಕೆಗೆ ಭ್ರಾಂತಿ ಆಗೋಗುತ್ತೆ. ನನ್ನ ಕಂದ ಕಮಲದ ದಳದ ಥರ ಇದ್ದಾನೆ ಆ ಕಂದ, ಅಷ್ಟು ಮೃದುವಾಗಿರೋ ನನ್ನ ಕಂದನನ್ನು ನಿನ್ನ ಕೈ ಕೊಡೋಕ್ಕಾಗತ್ತಾ? ನಾನು ನೋಡು ಆ ಹಾವು ಹೆಂಗೆ ಬುಸ್ಗುಡ್ತಾ ಇದೆ, ನನ್ನ ಮಗುನ ಹೆಂಗೆ ಕೊಡಲಿ ಅಂತ ಆಕೆ ಕೇಳ್ತಾರೆ. ಅದಕ್ಕೆ ಶಿವ ಏನು ಹೇಳ್ತಾರೆ ಗೊತ್ತಾ? ತಾಯಿ, ಇದೊಂದು ಹಾವನ್ನು ನೋಡಿ ನೀನು ಹೆದರ್ಕೊಳ್ತಾ ಇದೆಯಾ, ಆದರೆ ನಿನ್ನ ಮಗ ಸಾವಿರಾರು ಹೆಡೆಗಳಿರೋಂತಹ ಹಾವಿನ ಮೇಲೆ ಯಾವಾಗಲೂ ಮಲಗಿರ್ತಾನೆ, ಅವನಿಗೇನು ಭಯ ತಂದುಕೊಡು ಅಂತ ಹೇಳ್ತಾಳೆ. ಆಕೆ, ಏನಯ್ಯ ಹೇಳ್ತಿದ್ಯಾ ನೀನು? ನನ್ನ ಮನೆ ಮುಂದೆ ಬಂದ್ಬಿಟ್ಟು ಏನೇನೋ ಹೇಳಬೇಡ. ನನ್ನ ಕಂದ ಇವಾಗಿನ್ನೂ ಹುಟ್ಟಿರೋದು, ಎಷ್ಟು ಮೃದುವಾಗಿದೆ, ಎಷ್ಟು ಕೋಮಲವಾಗಿದೆ, ಎಷ್ಟು ಚೆನ್ನಾಗಿದೆ ಮುದ್ದಾಗಿ. ಆ ಮಗುವನ್ನು ಹಾವಿನ ಮೇಲೆ ಮಲ್ಕೊಳ್ತಾನೆ ಅಂತ ಹೇಳಿದೆಯಲ್ಲ, ನಮ್ಮನೆಯ ರಾಜಭವನ ಎಷ್ಟು ಚೆನ್ನಾಗಿದೆ, ಅಲ್ಲಿ ನಾವು ತೊಟ್ಲಲ್ಲಿ ಮಲಗಿಸೋದು, ಯಾವ ಹಾವು ಮೇಲೂ ಮಲಗೋದಿಲ್ಲ ಅವನು ಅಂತ ಆಕೆ ಹೇಳ್ತಾಳೆ. ಅಯ್ಯೋ ಇಲ್ಲ ತಾಯಿ, ನಿನಗೆ ಅರ್ಥ ಆಗಲ್ಲ, ಆತನ ನಿಜ ಸ್ವರೂಪ ನಿನಗೆ ಗೊತ್ತೇ ಇಲ್ಲ ಅಂತ ಶಿವ ಹೇಳ್ತಾರೆ. ನಂಗೆ ಅವೆಲ್ಲ ಗೊತ್ತಿಲ್ಲ, ಆತ ನನ್ನ ಕಂದ, ನಾನು ಅವನನ್ನು ಕೊಡೋದಿಲ್ಲ ಅಂದ್ಬಿಟ್ಟು ಹೊರಟು ಹೋಗ್ತಾಳೆ.
ಇವರು ಎಷ್ಟು ಹಠಮಾರಿ ಅಂದರೆ ಅಲ್ಲೇ ಕೂತು ಬಿಡ್ತಾರೆ. ನೀನು ನನ್ನ ಕೈಗೆ ಆ ಮಗುವನ್ನು ತಂದು ಕೊಡೋವರೆಗೂ ನಾನು ಮಾತ್ರ ಇಲ್ಲಿಂದ ಕದಲಲ್ಲ. ಆಕೆ ಇನ್ನೂ ಹಠಮಾರಿ, ನೀನು ಇಲ್ಲಿ ಕೂತಿರ್ತೀಯ, ಕೂತ್ಕೊಳ್ಳಪ್ಪ ಒಳ್ಳೇದಾಗಲಿ, ನಾನು ನನ್ನ ಮಗು ಬೆಳೆದ್ರೂ ದೊಡ್ಡವನಾದರೂ ಈ ಕಡೆಯಿಂದ ಕಳಿಸೋದೇ ಇಲ್ಲ, ಹಿಂದಿನ ಬಾಗಿಲು ಕಳಿಸ್ಬಿಡ್ತೀನಿ. ಆವಾಗ ಶಿವ ಹೇಳ್ತಾರೆ, ತಾಯಿ ನಾನು ಯೋಗಿ, 4 ಕಡೆ ನಾನೇ ಹರಡ್ಕೊಂಡ್ಬಿಡ್ಬೋದು, ನಿಂಗೆ ಗೊತ್ತಾಗೋದು ಇಲ್ಲ, ನಾನು ಎಲ್ಲ ಕಡೆ ಇರ್ತೀನಿ, ಹಾಗಾಗಿ ನೀನು ಕೊಡೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಏನಾದರೂ ಆಗಲಿ ನಾನಂತೂ ಕೊಡಲ್ಲ, ನಿಶ್ಚಿತ ಮಾಡ್ಕೊಂಡು ಹೊರಟು ಹೋಗ್ತಾಳೆ ಒಳಗೆ. ಹೊರಟು ಹೋದ್ಮೇಲೆ ಆ ಮುದ್ದು ಕಂದ ತೊಟ್ಲಲ್ಲಿ ಮಲಗಿರುತ್ತೆ, ಆ ಕಂದರನ್ನ ಎತ್ಕೊಳ್ತಾಳೆ. ಎತ್ಕೊಂಡು ಕೂಡಲೇ ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಡ್ತಾನೆ ಕೃಷ್ಣ. ಅಳ್ತಾ ಇದ್ದಾನೆ. ಎತ್ಕೊಳ್ತಾಳೆ, ಮುದ್ದಾಡ್ತಾಳೆ, ತೊಟ್ಲಲ್ಲಿ ಹಾಕಿ ತೂಗ್ತಾಳೆ, ಹಾಲು ಕುಡಿಸ್ತಾಳೆ, ಆಟಿಕೆಗಳನ್ನೆಲ್ಲ ತೋರಿಸಿ ಸದ್ದು ಮಾಡ್ತಾಳೆ, ಎಲ್ಲ ತೋರಿಸ್ಕೊಂಡು ಬರ್ತಾಳೆ. ಗೋಪಿಕೆಯರ ಕೈಯಲ್ಲೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಪಾಸಿಂಗ್ ದ ಬಾಲ್ ಥರ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಪಾಸ್ ಮಾಡ್ತಾ ಇದ್ದಾಳೆ. ಏನು ಮಾಡಿದ್ರೂ ಆಗಲ್ಲ. ತಾಯಂದರು ಎಲ್ರಿಗೂ ಗೊತ್ತಿರತ್ತಿಲ್ಲ, ಒಂದು ಬಾರಿ ಮಗು ಅಳೋದಕ್ಕೆ ಶುರು ಮಾಡಿದರೆ ಅದಕ್ಕೇನು ಬೇಕೋ ಅದು ಆಗೋವರೆಗೂ ಮಗು ಅಳೋದು ನಿಲ್ಲಿಸಲ್ಲ. ಅದೇ ಥರ ಈ ಮಗು ಅಂತೂ ಇನ್ನೂ ಪರಮಪುರುಷ, ಈ ಮಗು ಇನ್ನೂ ಕೇಳಬೇಕಾ, ಅಳ್ತಾನೇ ಇದೆ. ಆಕೆ ಗೊತ್ತಾಗ್ತಾನೆ ಇಲ್ಲ, ಏನು ಮಾಡಿದ್ರೂ ಸುಮ್ಮನಾಗ್ತಿಲ್ವಲ್ಲ ಇವನು ಅಂತ. ಅದಕ್ಕೆ ಒಬ್ಬರು ಗೋಪಿಕೆ ಹೇಳ್ತಾರೆ, ಯಾಕೆ ಹೀಗಾಗಿರೋದು ಅಂದರೆ, ಮನೆ ಬಾಗಿಲಿಗೆ ಯಾರೋ ಒಬ್ಬರು ತುಂಬ ಸಿದ್ಧ ಪುರುಷ ಬಂದಿದ್ದಾರೆ, ಒಬ್ಬರು ಯೋಗಿ ಬಂದಿದ್ದಾರೆ, ಅವರನ್ನು ನೀನು ಹಾಗೆ ಬರಿಗೈಯಲ್ಲಿ ಕಳಿಸ್ಬಿಟ್ಟಿದ್ಯಾ, ಹಾಗೆ ಕಳಿಸಿರೋದಕ್ಕೆ ಈತ ಹೀಗೆ ಅಳ್ತಾ ಇರೋದು. ಅವರನ್ನು ಕರೆದು ಅವರಿಗೆ ಸತ್ಕರಿಸು, ಇವನು ಅಳೋದನ್ನು ಸುಮ್ಮನೆ ಆಗ್ತಾನೆ ಅಂತ ಹೇಳ್ತಾಳೆ.